ಯುಪಿಯಲ್ಲಿ ಎಸ್ಪಿ ಮತ್ತು ಕಾಂಗ್ರೆಸ್ ಚಮತ್ಕಾರವನ್ನ ಮಾಡಿದೆ. ಅವರ ಒಂದು ಸ್ಟ್ರಾಟಜಿ ಉತ್ತರ ಪ್ರದೇಶದಲ್ಲಿ ವರ್ಕ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ಬಿಜೆಪಿ ಹಿಂದೆ ಇದ್ದಂತಹ ಸ್ಥಾನಗಳನ್ನ ಕಳೆದುಕೊಳ್ತಾ ಇದೆ ಗಳಿಸೋದಕ್ಕಿಂತ ಹೆಚ್ಚಾಗಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 10, ಎನ್ಡಿಎ ಕೂಟ 0. ಪಂಜಾಬ್ನಲ್ಲಿ ಆಪ್ 3 ಸ್ಥಾನಗಳನ್ನ ಅಲ್ಲಿ ಪಡೆದುಕೊಂಡಿರುವಂತದ್ದನ್ನ ಗಮನಿಸಬಹುದು. ಕಾಂಗ್ರೆಸ್ 7. ಪಂಜಾಬ್ನಲ್ಲಿ ಎನ್ಡಿಎ ಕೂಟ ಏನನ್ನಾದ್ರೂ ಸಾಧಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳೆಲ್ಲವೂ ಕೂಡ ತಲೆ ಕೆಳಗಾಗಿದೆ. ಗುಜರಾತ್ನಲ್ಲಿ 26 ಕ್ಷೇತ್ರಗಳ ಪೈಕಿ ಇಂಡಿ ಕೂಟ 1 ಕ್ಷೇತ್ರವನ್ನ ತನ್ನದಾಗಿಸ್ಕೊಳ್ತಾ ಇದೆ, ಇತರೆ 0. ಆದರೆ 25 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಉಳಿಸಿಕೊಳ್ಳುವಲ್ಲಿ ಗುಜರಾತ್ನಲ್ಲಿ ಎನ್ಡಿಎ ಕೂಟ ಸಕ್ಸಸ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಆಂಧ್ರ ಪ್ರದೇಶದ 25 ಕ್ಷೇತ್ರಗಳ ಪೈಕಿ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ರೆ ಆಸ್ ಆಫ್ ನೌ ಎನ್ಡಿಎ 22, ವೈಎಸ್ಆರ್ಪಿ 3. ಆಂಧ್ರ ಪ್ರದೇಶದ ಚಿತ್ರಣ ಇದು. ಇನ್ನು ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಲ್ಲಿ ಅಲ್ಲಿ ಇಂಡಿ ಕೂಟ 37 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಳ್ಳುವ ಮೂಲಕವಾಗಿ ಎಐಎಡಿಎಂಕೆ 1. ತಮಿಳುನಾಡಲ್ಲಿ ಅಲ್ಲಿ ಎನ್ಡಿಎ ಕೂಟ 1 ಖಾತೆಯನ್ನ ತೆರೆಯುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ರಾಜಸ್ಥಾನ 25ಕ್ಕೆ ಇಂಡಿ ಕೂಟ 11 ಸ್ಥಾನಗಳನ್ನ ತನ್ನ ತೆಕ್ಕೆಗೆ ಇಳಿಸಿಕೊಂಡ್ರೆ ಇತರೆ 1. ರಾಜಸ್ಥಾನದಲ್ಲಿ ಬಿಜೆಪಿ 13 ಕ್ಷೇತ್ರಗಳನ್ನ ತನ್ನದಾಗಿಸಿಕೊಳ್ಳುತ್ತೆ ಅನ್ನುವಂತಹ ಒಂದು ಸದ್ಯದ ನಂಬರ್ಸ್ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ನಲ್ಲಿ. ಆಲ್ ರೈಟ್, ಇಡೀ ಈ ಪರಿಸ್ಥಿತಿಗೆ ಭಾರತೀಯ ಜನತಾ ಪಕ್ಷ 235-40ಕ್ಕೆ ಹೋಗಿ ಕೂತ್ಕೋತಾ ಇದೆ. ಇಂಡಿಪೆಂಡೆಂಟ್ ಬಿಜೆಪಿ ಅಷ್ಟೇ. ಭಾರತೀಯ ಜನತಾ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಿರೋದು ಮೇಜರ್ ಉತ್ತರ ಪ್ರದೇಶನೇ. ಹೌದು. ಆದರೆ ಅದನ್ನು ಮೀರಿಬಹುದಿತ್ತೇನೋ ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಒಂದು 5, ಕರ್ನಾಟಕದಲ್ಲಿ ಕಳೆದುಕೊಂಡಿರೋ 5 ಮತ್ತು ರಾಜಸ್ಥಾನದಲ್ಲಿ ಕಳ್ಕೊಂಡಿರೋದು ಒಂದು 5-6, ಈ 14-15 ಸೀಟ್ ಅವ್ರಿಗೆ ಮ್ಯಾನೇಜ್ ಆಗಿದ್ದಿದ್ರು ದೇ ವುಡ್ ಹ್ಯಾವ್ ಬೀನ್ ಇನ್ 250+. ಆಗಲೂ 250ಕ್ಕೆ ಚಂದ್ರಬಾಬು ನಾಯ್ಡು ಮತ್ತು JDU ನಿತೀಶ್ ಕುಮಾರ್ದು ಸೇರಿದ್ರು ಸೇಫ್ ಝೋನಲ್ಲಿ 275 ಕ್ರಾಸ್ ಆಗಿರೋರು ಆಗ್ತಾರೆ. ಆರಾಮಾಗಿ 320 ಮೇಲೆ ಹೋಗಿರೋರು ಅಲ್ಲ, 275 ಆಗ್ತಿತ್ತು. ಉಳಿದಿದ್ದೆಲ್ಲ ಸೇರ್ಕೊಂಡ್ರು 300ಕ್ಕೆ ಬಂದು ಕುತ್ಕೊಳತಿತ್ತು. ಅದಾಗ ಈಗೇನಾಗ್ತಾ ಇದೆ ಅಂತಂದರೆ, ಒಂದು ವೇಳೆ 228 ಇರೋದು ಈಗ 230ಕ್ಕೆ ಬಂದು ಕುತ್ಕೋತಾ ಇದೆ NDIA ಅಂತಾದರೆ, ಇದರಲ್ಲಿ ಮಮತಾ ಬ್ಯಾನರ್ಜಿ ಬಂದು ಆ್ಯಡ್ ಆಗುತ್ತೆ ನಿಮಗೆ, ವಿಚ್ ಈಸ್ ಅರೌಂಡ್ 25 ಸೀಟ್ಸಲ್ಲಿ. ಹೌದಲ್ಲ? ಎಸ್. ಆಗ ಅದು 250 ಇನ್ಕ್ಲೂಡಿಂಗ್ ಮಮತಾ ಬ್ಯಾನರ್ಜಿ ಅಲ್ಲ ಸರ್, ಇಂಡಿ ಕೂಟ ಇಲ್ಲ ಅಂತಿದ್ದಾರೆ. ಇಲ್ಲ, ಓಕೆ, ಅದು ಆ್ಯಡ್ ಆದರೆ 250. ಇನ್ಕ್ಲೂಡಿಂಗೇ ಇದೆ, ಯಾಕಂದ್ರೆ ಅದರ್ಸ್ 18 ಸೊ 228 230ಕ್ಕೆ ಕೂತ್ರೆ ಅವ್ರಿಗೆ ಧೈರ್ಯ ಯಾವುದು? ಒಂದು ವೇಳೆ ನಿತೀಶು ಅಥವಾ ಚಂದ್ರಬಾಬು ನಾವು 30 ತಂದ್ರೆ 260 265ಕ್ಕೆ ಹೋಗ್ಬಿಟ್ರೆ ಒಂದು 10 ಸೀಟ್ನಲ್ಲೂ ಇಲ್ಲೂ ಎಲ್ಲರೂ ಎಳ್ಕೊಂಬರೋಣ ಅಂತ ಲೆಕ್ಕಾಚಾರ ಇದು. ಅಂದ್ರೆ ಸರ್ಕಾರವನ್ನೇ ಮಾಡ್ತೀವೇನೋ ಸರ್ಕಾರ ಮಾಡೋ ಪರಿಸ್ಥಿತಿ ಅನ್ನೋ ಆಸೆಗೆ ಹೋಗ್ತಾ ಇದೆ ಅದು. ಸರ್ಕಾರವನ್ನೇ ಮಾಡೋ ಆಸೆ. ಯಾರೂ NDA ಒಕ್ಕೂಟದಲ್ಲಿ ಕೈ ಕೊಡದೆ ಅವ್ರ ಪಾಡಿಗೆ ಅವ್ರವ್ರು ಇದ್ದಾರೆ. ಆಗಾನೂ ಇವರು 290 295 ಅಥವಾ 285 ರೇಂಜಲ್ಲಿ ಸರ್ಕಾರ ಮಾಡಬಹುದು. ಬಟ್ NDA ಕೂಟದಲ್ಲಿರುವಂಥವ್ರು NDA ಕೂಟದಲ್ಲಿರೋರು ಯಾರು ಅಳ್ಳಾಡಬಾರ್ದು, ನಂಬರ್ 1. ನಂಬರ್ 2, ತನ್ನದೇ ಆದಂತಹ ಸಾರ್ವಭೌಮತೆಯನ್ನು BJP ಹೊಂದಿರಲಿಕ್ಕೆ ಸಾಧ್ಯನೇ ಇಲ್ಲ ನೆಕ್ಸ್ಟ್ ಎಲೆಕ್ಷನಲ್ಲಿ. ನೆಕ್ಸ್ಟ್ 5 ವರ್ಷದಲ್ಲಿ ಆಗಲ್ಲ. ಎಲ್ಲ ಪಕ್ಕಾ ಮೈತ್ರಿ ಸರ್ಕಾರ ಆಗ್ತದೆ. ಹೌದು, ಪಕ್ಕಾ. ಹೌದು ಅಲ್ವಾ? ಓಕೆ, ಹಾಗಾದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ಹೇಗೆ ಹೋಗಿಬಿಡ್ತಾರೆ? NDA ಬಿಟ್ಟು ಹೋಗುತ್ತಾರೆ ಹೇಳ್ತೀವಿ. ವಿ ಡೋಂಟ್ ನೋ. ಹೊಸದಾಗಿ ಆಫರ್ಗಳು ಏನೇನು ಬರುತ್ತೋ, ಯಾರನ್ನು ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತಾರೋ, ಯಾರಿಗೇನೇನು ಆಫರ್ಗಳು ಹೋಗುತ್ತವೋ, ವಿ ಡೋಂಟ್ ನೋ. ನಿತೀಶ್ ಅವ್ರಿಗೇನೆ ಪ್ರಧಾನಿ ಮಾಡ್ತೀವಿ ಅಂತಂದ್ರೆ ಯಾರಿಗೇನು ಬೇಕಾದ್ರೂ ಹೇಳ್ಬೋದು. ವಿ ಡೋಂಟ್ ನೋ ಅಲ್ವಾ? ಹಾಗಾಗಿ ಅತ್ಯಂತ ಕುತೂಹಲಕರವಾದಂತಹ ಘಟ್ಟವನ್ನು ತಲುಪಿದೆ. ಸದ್ಯಕ್ಕೆ ಮೇಲ್ನೋಟಕ್ಕೆ NDA 275 ದಾಟಿದ ಸೇಫ್ ಝೋನಲ್ಲಿ ಇದೆ ಅಂತ ಅನಿಸಿದ್ರು, NDA ಒಳಗಡೆ ಇರುವವರು ಯಾರೂ ಅಳ್ಳಾಡದಿದ್ದರೆ ಅದು ಸೇಫ್ ಝೋನ್. ಓಕೆ, ಬಟ್ ಇಂಡಿಪೆಂಡೆಂಟ್ ಆಗಿ ಯಾವ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗಲ್ಲ ಈ ರೀತಿಯಾಗಿ ಆಗ್ಬಿಟ್ರೆ. ಸಾಧ್ಯನೇ ಇಲ್ಲ.
ಒಂದು ಕಾಮನ್ ಪ್ರೋಗ್ರಾಮ್ ಏನಾದ್ರು ಮಾಡ್ಕೋಬೇಕು ಅಥವಾ ಒಂದು ಕೋಆರ್ಡಿನೇಷನ್ ಕಮಿಟಿ ಆಗಬೇಕು. ಗಟ್ಟಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಗಟ್ಟಿಯಾದ ನಿರ್ಧಾರ ಎಲ್ಲರೂ ಒಪ್ಪೋದಾದ್ರೆ ಕೆಲವಾಗ್ಬೋದು, ಕೆಲವಾಗ್ಲಿಕ್ಕೆ ಅದು. ಅಂದರೆ ಮೋದಿ ಏಕಾಂಗಿ ಆಗಿ ವಿಜೃಂಭಣೆ ಮಾಡಿದ್ದಂಥದ್ದೇನಿದೆ 10 ವರ್ಷದಲ್ಲಿ, ಅದು ಆಗಲಿಕ್ಕೆ ಸಾಧ್ಯ ಇರಲ್ಲ, ಅದಾಗಲ್ಲ. ಹೌದು, ಅವರೇ ಏಕಾಂಗಿಯಾಗಿ ಯಾರು ಇರಲಿ ಯಾರು ಬಿಡಲಿ ನಮ್ಮ ತೀರ್ಮಾನ ಇದು ಅಂತ ಏನಿದೆ ಅದು ಆಗಲ್ಲ ಅಲ್ವಾ? ಹೌದು ಸರ್. ಸೊ ಹಾಗಾಗಿ ಮುಂದಿನ 5 ವರ್ಷದಲ್ಲಿ ಯಾವ ರೀತಿಯಲ್ಲಿ ಸರ್ಕಾರ ಆದರೂ ಭಾರತ ಒಂದು ವಿಭಿನ್ನವಾದ ಆಡಳಿತವನ್ನು ನೋಡಬೇಕಾಗಿ ಬರುತ್ತೆ. ವೆದರ್ NDA ಬಂದರೂ ನಾ ಹೇಳ್ತಿರೋದು, ಅಥವಾ INDIA ಬಂದರೂ ನಾ ಹೇಳ್ತಿರೋದು, ಎರಡಕ್ಕೂ ಅವಕಾಶ ಇದೆ, ಎರಡಕ್ಕೂ ಜಾಗ ಇದೆ ಇಲ್ಲಿ. NDA ಒಂದೇ ಒಂದೀಗ ಲಾಸ್ಟ್ ಇದು ಅನ್ಸತ್ತೆ, NDA ಒಳಗಡೆ ಇರುವವರ್ಯಾರು ಅಳ್ಳಾಡದೇ ಇದ್ದರೆ, ಅದು JDU ಇರ್ಬೋದು, TDP ಇರ್ಬೋದು, JDS ಇರ್ಬೋದು, ಶಿವಸೇನಾ ಏಕನಾಥ್ ಶಿಂದೆ ಇರ್ಬೋದು, ಶರದ್ ಪವಾರ್ ಅಜಿತ್ ಪವಾರ್ ಗ್ರೂಪ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಯಾರು ಅಳ್ಳಾಡದಿದ್ರೆ ಸರ್ಕಾರ ಸುಲಭ. ಬಟ್ ಅವ್ರವ್ರ ಯೋಚನೆಗಳಿಗೆ ಬಿಟ್ಟಂತ ವಿಚಾರಗಳ ಈಗ ಅವ್ರ ಮೇಲೆ ಡಿಪೆಂಡ್ ಆಗತ್ತೆ. BJP ಮೇಲೆ ಡಿಪೆಂಡ್ ಆಗಲ್ಲ ನೆಕ್ಸ್ಟ್ ಸರ್ಕಾರ, ಅವ್ರ ಮೇಲೆ ಡಿಪೆಂಡ್ ಆಗತ್ತೆ. BJP ಸೈಡ್ಗೆ ಇಳಿಸಲೇಬೇಕು, ಮೋದಿ ಅವ್ರನ್ನ ಕೆಳಗೆ ಇಳಿಸಲೇಬೇಕು ಅನ್ನೋ ನಿರ್ಧಾರಗಳಿಗೆ ಪಕ್ಷಗಳು ಬಂದ್ಬಿಟ್ರೆ ಅವಾಗ ನಾವು ಇಂಡಿಯಾಲಿರೋರು ಬಂದ್ರೆ, ಇಂಡಿಯಾಲಿರೋರ್ಗೆ ಬಂದ್ರೆ ಆಗ ವ್ಯತ್ಯಾಸ ಆಗತ್ತೆ. ಆಗ ಹಾಗೆ ಆಗುತ್ತೆ. ಇಲ್ಲದೇ ಇದ್ರೆ ಈ ಸಂಖ್ಯೆಗಳೇ ಹೋಲ್ಡ್ ಆಗ್ತಾ ಇದ್ರೆ ಬಹಳ ದೊಡ್ಡ ವ್ಯತ್ಯಾಸನ ನೀವು ಕಳೆದ 2 ಗಂಟೆ ಕಾಲದಿಂದ ನೋಡದೇ ಇರೋದ್ರಿಂದ, ಈ ಸಂಖ್ಯೆಗಳೇ ಹೋಲ್ಡ್ ಆಗ್ತಾ ಇದ್ರೆ ಬಾರ್ಡರ್ನಲ್ಲಿ 285 to 90 ರೇಂಜಲ್ಲಾದರೂ, 85 ರೇಂಜಲ್ಲಾದರೂ ನಾ ಹೇಳ್ತಿರೋದು ಗೌರ್ಮೆಂಟ್ ಫಾರ್ಮ್ ಸರ್ಕಾರ ಫಾರ್ಮ್ ಆಗ್ಬೋದು. ಯು ಗಾಟ್ ಮೈ ಪಾಯಿಂಟ್? ಎಸ್. ಓಕೆ.